ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಈ ಭೂಮಿಯನ್ನ ಪ್ರಾಚೀನ ಸಾಹಿತ್ಯದಲ್ಲಿ ಅನೇಕ ಹೆಸರುಗಳಿಂದ ಕರೆದಿದ್ದಾರೆ. ಅದರಲ್ಲಿ ಒಂದು ಹೆಸರು ರತ್ನಗರ್ಭ, ವಸುಂಧರ ಅಂತ ಕರೆದ್ರು, ಧರಣಿ, ಹೀಗೆ 10 ಹೆಸರುಗಳಿಂದ ಕರೀತಾರೆ. ಅದರಲ್ಲಿ ಒಂದು ರತ್ನಗರ್ಭ ಅಂದ್ರೆ ಈ ಭೂಮಿ ರತ್ನಗಳ ಆಗರ. ರತ್ನ ಅಂತಂದ್ರೆ ಕೇವಲ ಯಾವುದೋ ಒಂದು ಬೆಲೆ ಬಾಳ್ತಕ್ಕಂಥ ಕಲ್ಲು ಹರಳು ಅಂತ ಅಲ್ಲ. ಅದಷ್ಟಕ್ಕೆ ರತ್ನ ಅಂತ ಕರೆದಿಲ್ಲ ನಮ್ಮ ಹಿರಿಯರು. ಅಷ್ಟಕ್ಕೆ ರತ್ನ ಅಂತ ಕರೆದಿದ್ರೆ ಇಷ್ಟೆಲ್ಲ ಧರ್ಮ, ಅಧ್ಯಾತ್ಮ ಸಂಗತಿಗಳು ವಿಕಾಸ ಆಗ್ತಿರ್ಲಿಲ್ಲ. ಏನು ಅದ್ಭುತ ಚಿಂತನೆ ಮಾಡಿದಾರೆ ನಮ್ಮ ಹಿರಿಯರು ಗೊತ್ತಾ? ಯಾವುದು ರತ್ನ? ಒಬ್ಬ ಸುಭಾಷಿತಕಾರ ಬಹಳ ಚೆನ್ನಾಗಿ ಹೇಳ್ತಾನೆ, ಯಾವುದು ರತ್ನ? ಕೇವಲ ಬೆಲೆ ಬಾಳ್ತಕ್ಕಂತಹ ಅಥವಾ ಸಾಣೆ ಹಿಡಿತಕ್ಕಂತಹ ಕಲ್ಲು ರತ್ನವ? ಇಲ್ಲ ಅಂತ ನಾವು. ಒಬ್ಬ ಋಷಿ ಹೇಳ್ತಾನೆ, ಪೃಥ್ವಿಯಾಂ 3 ರತ್ನಾನಿ ಜಲಂ ಅನ್ನಂ ಸುಭಾಷಿತಂ. ಈ ಜಗತ್ತಿನಲ್ಲಿ, ಭೂಮಿಯಲ್ಲಿ ಪೃಥ್ವಿಯಾಂ 3 ರತ್ನಾನಿ, 3 ರತ್ನಗಳು. ಯಾವುದು? ಜಲಂ, ಅನ್ನಂ, ಸುಭಾಷಿತಂ. ಮೊಟ್ಟ ಮೊದಲನೇ ರತ್ನ ಅಂದ್ರೆ ಜಲ, ನೀರು. ನೀರೇ ರತ್ನ ಅಂತ ಹೇಳಿದ್ರು ನೋಡಿ. ಪ್ರಾಯಶಃ ಪ್ರಪಂಚದ ಯಾವ ನಾಗರಿಕತೆಯಲ್ಲಿಯೂ ಕೂಡ ನೀರನ್ನ ರತ್ನ ಅಂತ ಕರೆದಿಲ್ಲ ಅಂತ ಕಾಣಿಸುತ್ತೆ. ನನಗೆ ಗೊತ್ತಿಲ್ಲ, ಬಹಳ ಏನು ಅಭ್ಯಾಸ ಮಾಡಿಲ್ಲ ನಾನು. ನಮ್ಮಲ್ಲಿ ನೀರನ್ನೇ ರತ್ನ ಅಂತ ಕರೆದ್ರು, ನೀರನ್ನ ದೇವರು ಅಂತ ಕರೆದ್ರು. ಆದ್ರೆ ಆ ದೇವರು ಅಂತ ಕರೆದಂಥ ಅಥವಾ ರತ್ನ ಅಂತ ಕರೆದಂಥವ್ರಿಗೆ ವಾರಸುದಾರ ಅಂತವ್ರು ಸಿಕ್ಕು. ನದಿಗಳನ್ನ ಕುಲಗೆಡಿಸಿ ಅವುಗಳನ್ನ ಕಾಲಿಡ್ಲಿಕ್ಕೆ ಬರಲಾರದಷ್ಟು ಕೆಡಿಸ್ಬಿಟ್ಟಿದ್ವಿ. ಈಗ ಸ್ವಲ್ಪ ಜಾಗೃತಿ ಆಗಿದೆ, ಸುಧಾರಣೆ ಆಗ್ತಾ ಇದೆ. ಸಾಲದು, ಇನ್ನು ಸಾಮಾನ್ಯ ಜನರಿಗೆ ಇನ್ನು ಬಹಳ ಪ್ರಜ್ಞೆ ಬರಬೇಕಾಗಿದೆ, ಮತ್ತು ಗುರುಗಳಿಗೂ ಪ್ರಜ್ಞೆ ಬರಬೇಕಾಗಿದೆ, ರಾಜಕಾರಣಿಗಳಿಗೂ ಪ್ರಜ್ಞೆ ಬರಬೇಕಾಗಿದೆ. ಹಣಕ್ಕಾಗಿ ಏನ್ ಬೇಕಾದ್ರೂ ಮಾಡುವ, ಎಂಥ ಬಲಿ ಕೊಡಬೇಕಾದಕ್ಕೂ ಸಿದ್ಧನಾಗಿದ್ದಾನೆ ಈ ಮನುಷ್ಯ. ನೀರಿನ ಮೂಲಗಳನ್ನ ಕೆಡಿಸಬಾರ್ದು. ನದಿ, ಕೆರೆ, ಸರೋವರಗಳು, ಹಳ್ಳಗಳು, ಅವನ್ನೆಲ್ಲ ನಾವು ದೇವರ ರೀತಿಯಲ್ಲಿ ಸಂರಕ್ಷಿಸಿ, ಗುಡಿಗಳನ್ನ ಕಟ್ಟದಿದ್ರೂ ಚಿಂತಿಲ್ಲ. ಬೇಕಿದ್ರೆ ಗುಡಿಗಳನ್ನು ಕಟ್ಟೋದಕ್ಕೋಸ್ಕರವಾಗಿ ಎಷ್ಟೋ ಪರಿಸರವನ್ನು ಕೆಡಿಸ್ಬಿಟ್ಟಿದ್ದಾರೆ. ಗುಡಿ ಕಟ್ಟಕ್ಕಾಗಿ, ಮಸೀದಿ ಕಟ್ಟಕ್ಕಾಗಿ, ಚರ್ಚ್ ಕಟ್ಟೋದಕ್ಕಾಗಿ. ಎಂಥ ವಿಚಿತ್ರ ಮನುಷ್ಯನ ಮನೋಭಾವನೆ. ಯಾಕೆ ಗುಡಿ ಕೇಂದ್ರಗಳು ಮನುಷ್ಯನ ಅಭಿಮಾನವನ್ನು ಜಾಗೃತಿ ಮಾಡ್ತವೆ. ಈಗ ರಾಮ ಮಂದಿರ ಕಟ್ಟುವುದಕ್ಕಾಗಿ ದುಡ್ಡು ಕೊಡ್ರಪ್ಪ ಅಂತಂದ್ರೆ 2,500 ಕೋಟಿ, 3,000 ಕೋಟಿ, ಸಾವಿರ ಕೋಟಿ ಕೊಡ್ತು. ಈಗ ದೊಡ್ಡ ಮಂದಿರ ಕಟ್ಟಿದ್ರು, ಅಲ್ಲಿ ಅಭಿಮಾನ ಜಾಗೃತಿ ಆಯ್ತು. ಒಳ್ಳೇದೇ, ಕೆಟ್ಟದ್ದೇನಲ್ಲ.
ಆದ್ರೆ ನೀವು ಭೂಮಿಗೆ ಅನುಕೂಲ ಮಾಡಿಕೊಟ್ರ, ಮಸೀದಿ ಕಟ್ತೀವಿ ಅಂದ್ರೆ ಫಾರಿನಿಂದ ದುಡ್ಡು ಬರ್ತದೆ, ಚರ್ಚ್ ಕಟ್ತೀವಿ ಅಂದ್ರೆ ಫಾರಿನಿಂದ ದುಡ್ಡು ಬರ್ತದೆ. ಆದ್ರೆ ಯಾವುದೇ ಮಸೀದಿ ಆಗ್ಲಿ, ಯಾವುದೇ ಚರ್ಚ್ ಆಗ್ಲಿ, ಯಾವುದೇ ಗುಡಿ ಆಗ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರಿಕೊಂಡು ಆಕ್ಸಿಜನ್ ಅನ್ನ ಕೊಡ್ತಾವ? ಏನ್ ಶ್ಯಾಮಸುಂದರವ್ರೆ, ಕೊಡ್ತಾವ? ಕೊಡಲ್ಲ. ನೀವು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ರಿ, ಅಮೃತ ಶಿಲೆದೆ ಕಟ್ರಿ, ಯಾವುದೂ ಕೂಡ ಅದು ಕೊಡೋದಿಲ್ಲ. ಆದರೆ ಮನುಷ್ಯನ ಮನೋಭಾವನೆ ಯಾಕೆ ಇಷ್ಟು ಕೆಳಮಟ್ಟಕ್ಕೆ ಹೋಯ್ತು ಅರ್ಥ ಆಗ್ತಾ ಇಲ್ಲ. ಪ್ರಕೃತಿ ಬಗ್ಗೆ ಅದ್ರ ಬಗ್ಗೆ ಯಾಕೆ ಅಭಿಮಾನ ಬರಲ್ಲ ಅಂತ ನನಗೆ ಅದೇ ವಿಚಿತ್ರ ಅಂತ ಅನ್ಸೋದು. ಅದಕ್ಕೆ ನನಗೆ ಒಂದೊಂದ್ಸಾರಿ ಶಾಲೆ ಮಾಡಬೇಕು ಅಂತ ಚಿಂತನೆ ಬಂದಿದ್ದುಂಟು. ಅದಕ್ಕೆ ಅನುಕೂಲತೆಗಳು ಒದಗಿ ಬರಲಿಲ್ಲ, ಒಳ್ಳೇದಾಯ್ತು. ಇನ್ಮೇಲೆ ಅನುಕೂಲತೆಗಳು ಒದಗಿ ಬಂದ್ರೂ ಕೂಡ ಶಾಲೆ ಮಾಡಬಾರ್ದು ಅಂತ ವಿಚಾರ ಮಾಡಿದ್ದೀನಿ. ಮಕ್ಕಳನ್ನ ಬೆಳೆಸೋದ್ರ ಬದಲು ಮಕ್ಕಳನ್ನ ಬೆಳೆಸಕ್ ಬೇಕಾದಷ್ಟು ಶಾಲೆಗಳಿದಾವೆ, ಹಾಸ್ಟೆಲ್ಗಳಿದಾವೆ. ಇನ್ನೇನಿದ್ರು ಮರ ಗಿಡ, ಹಣ್ಣಿನ ಗಿಡಗಳು, ಗೋಶಾಲೆ ಮೂಲಕ ಪ್ರಾಣಿಗಳನ್ನ, ಪಕ್ಷಿಗಳನ್ನ ಇವನ್ ಬೆಳೆಸಿದ್ರೆ ಭೂಮಿಯ ಪರಿಸರಕ್ಕೆ ನಾವೇನೋ ಒಂದು ಕೊಡುಗೆ ಕೊಟ್ಟಂಗಾಗತ್ತೆ. ಒಂದು ಸಾವಿರಾರು ಗಿಡಗಳನ್ನು ಬೆಳೆಸಿದ್ರೆ ಅಲ್ಲಿ ಪರಿಸರವೇ ಒಂದು ದೈವಿಮಯ ಆಗೋಗ್ಬಿಡುತ್ತೆ. ಇಲ್ಲಿ ಇಷ್ಟ್ಯಾಕೆ ಖುಷಿ ಆಗತ್ತೆ ಗೊತ್ತಾ ನಿಮಗೆ? ಇಲ್ಲಿ ಇನ್ನೊಂದು 2-3 ಕಟ್ಟಡ ಕಟ್ಟಿದ್ರೆ ನಿಮಗೆ ಇಷ್ಟೊಂದು ಸಂತೋಷ ಆಗ್ತಿರ್ಲಿಲ್ಲ. ಜನ ಬರ್ತಿದ್ರು, ಒಳ್ಳೆ ಕಟ್ಟಡ ಕಟ್ಬಿಟ್ರೆ ಜನ ಬಂದ್ಬಿಡ್ತಾರೆ, ದುಡ್ಡು ಬೇಕಾದಷ್ಟು ಕೊಡ್ತಾರೆ. ಆದರೆ ಮರ ಗಿಡಗಳಿದ್ರೆ ದೈವಿ ಮನೋಭಾವ ಬರ್ತದೆ. ಅದಕ್ಕೆ ಇವತ್ತು ನೆನ್ನೆನೇ ಆಗಬೇಕಾಗಿತ್ತು ಆ ಕೆಲಸ, ನಿನ್ನೆ ಆಗಲಿಲ್ಲ. JCB ತಡವಾಗಿ ಬರುತ್ತೆ ಅಂದಿದ್ದಕ್ಕೆ ಇವತ್ತು ಆ ಕೆಲಸ ಮಾಡ್ತೀವಿ. ಒಂದು ತೆಂಗಿನ ಗಿಡವನ್ನು ಉಳಿಸ್ಕೋಬೇಕಾಗಿದೆ, ಅದನ್ನು ಶಿಫ್ಟ್ ಮಾಡಬೇಕಾಗಿದೆ. ಅಂದ್ರೆ ರಸ್ತೆ ಆಗಬೇಕು, ಉಳಿಸ್ಕೊಂತೀವಿ ಅದನ್ನ. ಯಾಕೆಂದ್ರೆ 18-20 ವರ್ಷ ಬೆಳೆದಿದೆ, ಅದು ದೊಡ್ಡದಾಗಿದೆ. ಒಂದು 20 ಅಡಿ ಆಗಿರ್ಬೇಕು, 18-20 ಅಡಿ ಆಗಿರ್ಬೇಕು. ಅದು ಉಳಿಸ್ಕೊಂಡ್ರೆ ನಮಗೆ ಎಳನೀರು, ತೆಂಗಿನಕಾಯಿ, ಕೊಬ್ಬರಿ ಜೊತೆಗೆ ಇನ್ನೂ ಅನೇಕ ಉರುವಲುಗಳು ಕೊಡುತ್ತದ. ಆ ಉರುವಲನ್ನ ನಾವು ಉರುವಲಾಗಿ ಉಪಯೋಗಿಸ್ತೇವೆ ಹೋದ್ರೆ ಅದು ಮತ್ತೆ ಮರಳಿ ಭೂಮಿಗೆ ಗೊಬ್ಬರ ಆಗುತ್ತೆ. ನೋಡಿ ಹೇಗಿದೆ ಸೈಕಲ್, ಪ್ರಕೃತಿ ಸೈಕಲ್ ಎಷ್ಟು ಅದ್ಭುತವಾಗಿದೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳಾರ್ದೇನೆ ನೀರಿನ ಮೂಲಗಳನ್ನ ಕೆಡಿಸಿದ್ವಿ, ಕಾಡನ್ನ ಕಡ್ದು ಹಾಕ್ಬಿಟ್ವಿ, ಗುಡಿಗಳನ್ನು ಕಟ್ಟಿದ್ವಿ. ಏನ್ ಪ್ರಯೋಜನ ಆಯ್ತು? ಧರ್ಮ ಬೆಳೀತು, ದೇಶಗಳು ಬೆಳೆದು, ಜನಸಂಖ್ಯೆ ಬೆಳೀತು. ಆದ್ರೆ ಸುಖ ಬೆಳೀತಾ, ಸಂತೋಷ ಬೆಳೀತಾ, ಪ್ರೀತಿ ಬೆಳೀತಾ, ಭಕ್ತಿ ಬೆಳೀತಾ ಇಲ್ಲ. ಮುಂದಿನ ನಮ್ಮ ಮಕ್ಕಳಿಗೆ ಹೇಳ್ಕೊಡೋಣ, ಯಾರು ಪ್ರಕೃತಿ ವಿರುದ್ಧವಾಗಿ ಹೋಗ್ತಾರೋ ಅವ್ರು ನಾಶ ಆಗೇ ಆಗ್ತಾರೆ. ಆ ಸಂಸ್ಕೃತಿ ನಾಶ ಆಗತ್ತೆ, ಆ ಧರ್ಮ ನಾಶ ಆಗತ್ತೆ. ಮುಂದಿನ ನಮ್ಮ ಮಕ್ಕಳಿಗೆ ಕಲಿಸೋಣ, ಪೃಥ್ವಿಯಾಂ ತ್ರೀಣಿ ರತ್ನಾನಿ ಜಲಂ, ನೀರನ್ನ ಉಳಿಸ್ಕೊಳ್ಳೋಣ. ಅದಕ್ಕೆ ಮಳೆ ನೀರಿನ ಸಂಗ್ರಹ. ಒಂದು 5 ಲಕ್ಷ ರೂಪಾಯಿ ಸಾಲ ಮಾಡಿದೆ ಅವಾಗ, ಮಳೆ ನೀರಿನ ಟ್ಯಾಂಕ್ ಕಟ್ಟುವಾಗ ಬ್ಯಾಂಕ್ ಲೋನ್ ತೆಗೆಸಿದೆ. ಯಾಕೆ ಅಂದ್ರೆ ಮೊದಲು ಟ್ಯಾಂಕ್ ಆಗಬೇಕು, ನಾವು ಬೇಗ ಮಳೆ ನೀರು ಕುಡಿಬೇಕು ಅನ್ನೋ ಕಾರಣಕ್ಕಾಗಿ. ಜಲಂ ಮೊದಲನೇ ರತ್ನ. 2ನೇ ರತ್ನ ಅನ್ನ. ಅಂದ್ರೆ ಅನ್ನ ಅಂದ್ರೆ ಇಲ್ಲಿ ಬರೀ ಚಾವಲ್, ರೈಸ್ ಅಷ್ಟೇ ಅಲ್ಲ. ಅನ್ನ ಅಂದ್ರೆ ಆಹಾರ, ಎಲ್ಲವೂ ಕೂಡ ಹಣ್ಣು, ತರಕಾರಿಗಳು, ಕಾಳುಗಳು, ಎಲೆ ಸೊಪ್ಪುಗಳು, ದವಸ ಧಾನ್ಯಗಳು,
ಎಲ್ಲವೂ ಅನ್ನವೇ. ಯಾವುದೋ ಜೀವನಕ್ಕೊಂದು ಯಾವುದೋ ಹುಳನ್ ತಿಂದು ಅನ್ನ ಅಂದ್ಬಿಟ್ರು ಚೀನಿಯರು, ಜಪಾನಿಯರು, ಅಮೇರಿಕನ್ಸ್ ಅಲ್ಲ. ನಾವು ತಿಳ್ಕೊಳ್ಳೋಣ, ನಮ್ಮ ಮಕ್ಕಳಿಗೆ ಯಾವುದೇ ಜನಾಂಗ ಇರಲಿ, ಯಾವುದೇ ಜಾತಿ ಇರಲಿ, ಆ ಮಕ್ಕಳಿಗೆ ಬೆಳೆಸ್ಬೇಕು. ಮಕ್ಕಳೇ, ಭೂಮಿಯಿಂದ ಏನು ಬರುತ್ತಪ್ಪ, ಏನು ಹಿಂಸೆ ಇಲ್ಲದೆ ಬರ್ತದೋ ಅದು ಆಹಾರ, ಅದು ಅನ್ನ, ಅದು ರತ್ನಕ್ಕೆ ಸಮಾನ. ಅದನ್ನ ಮಾತ್ರ ತಿನ್ರಪ್ಪ. ಹುಳಗಳನ್ನು ಹಿಡ್ಕೊಂಡು ತಿನ್ಬೇಡ್ರಿ. ಸಮುದ್ರದಲ್ಲಿ ಈಗಲೂ ಕರಾವಳಿ ಪ್ರದೇಶಕ್ಕೆ ಹೋದ್ರೆ ಅಲ್ಲಿ ಧರ್ಮ ಇಲ್ಲ. ಕೆಜಿಗಟ್ಲೆ ಚಿಪ್ಪಿನ ಹುಳಗಳನ್ನ ಕೊಂದು 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 ನಾವು ಹೇಗೆ ಈ ಮಿರ್ಚಿ, ಮೆಣಸಿನಕಾಯಿ ಅಥವಾ ಬೋಂಡ, ಉಳ್ಳಾಗಡ್ಡಿ ಬೋಂಡ ತಿಂತೀವಲ್ಲ, ಹಂಗೆ ಒಗ್ಗರಣೆ ಹಾಕೊಂಡು ಹುಳಗಳನ್ನ ತಿನ್ನಾಕ್ಬಿಡ್ತಾರ. ಹಂಗೆ ತಿಂದ್ಬಿಡ್ತಾರ. ಒಳ್ಳೇದಲ್ಲ ಅದು. ಆ ತಾತ್ಕಾಲಿಕವಾಗಿ ಜೀವನ ಮಾಡಕ್ಕೇನು ತೊಂದರೆ ಇಲ್ಲ, ದೇಹ ಬೆಳೆಸಕ್ಕೇನು ತೊಂದರೆ ಇಲ್ಲ, ಆದ್ರೆ ಭವಿಷ್ಯದಲ್ಲಿ ಒಳ್ಳೇದಲ್ಲ. ಎಷ್ಟು ದಿವಸ ಅಂತ ಸಿಗ್ತಾವ? ಎಷ್ಟು ದಿವಸ ಅಂತ ಸಿಗ್ತವೆ? ಮುಗಿತಾವ ಅವೆಲ್ಲ, ಮುಗಿತಾವ. ಮನುಷ್ಯನ ಏನು ಆ ಆಸೆ ಮುಂದೆ, ಮನುಷ್ಯನ ಹೊಟ್ಟೆ ಹಸಿವಿನ ಮುಂದೆ ಯಾವೂ ನಿಲ್ಲಲ್ಲ. ನೆನ್ನೆ ಹೇಳ್ತಾ ಇದ್ರು, 100 ವರ್ಷದಲ್ಲಿ 30 ಮಿಲಿಯನ್ ತಿಮಿಂಗಿಲಗಳನ್ನು ಕೊಂದು ಹಾಕ್ಬಿಟ್ಟಿದಾರಂತೆ. ಅಂದ್ರೆ ಎಲ್ಲಾ ದೇಶದವರು ಸೇರ್ಕೊಂಡು, ಈ ಜಪಾನ್ ಆ ಕಡೆ ಸಮುದ್ರ ಜಾಸ್ತಿ ಅಲ್ಲ, ಅಲ್ಲಿ ತಿಮಿಂಗಿಲಗಳನ್ನು ಕೊಂದ್ರೆ ಪ್ರೈಸ್ ಕೊಡ್ತಾರಂತ. ಆದ್ರೆ ಒಂದು ತಿಮಿಂಗಿಲ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿ ಹಿಡ್ಕೊಳ್ಳುತ್ತಂತೆ 30 ಟನ್ ಕಾರ್ಬನ್ ಅನ್ನ ತನ್ನೊಳಗಡೆ ಸಂಗ್ರಹ ಮಾಡಿ ಇಟ್ಕೊಳ್ಳುತ್ತಂತೆ. ಅಂದ್ರೆ ಅಷ್ಟು ಒಳ್ಳೆ ಕೆಲಸ ಮಾಡುತ್ತೆ ಅಂತ ಅದನ್ನ ಕೊಂದು ಹಾಕಿ ತಿಂದು ಹಾಕ್ಬಿಡ್ತಾರಲ್ಲ. ಯಾವತ್ತು ಮನುಷ್ಯ ಉದ್ಧಾರ ಆಗ್ತಾನೆ? ಯಾವತ್ತು ಮನುಷ್ಯ ಧರ್ಮ ಕಲಿತಾನೆ? ಅದಕ್ಕೆ ಬುದ್ಧ, ಮಹಾವೀರ, ಬಸವಣ್ಣ, ಎಲ್ಲಾ ಋಷಿಗಳು ಕೆಲವರು ಮಾಂಸಾಹಾರಿಗಳಿದ್ರು, ಆದ್ರೂ ಆಗಿನ ಕಾಲಕ್ಕೆ ಸಿಕ್ಕಾಪಟ್ಟೆ ಇತ್ತು ಅಂತ ತಿಂದ್ರು. ಇವಾಗ ಇನ್ನು ಮುಂದೆ ಕಠಿಣ ಇದೆ. ಅದಕ್ಕೆ ಇವತ್ತು ಅಹಿಂಸೆ ಮತ್ತು ಪ್ರಾಣಿ ದಯೆ, ಪ್ರತಿಯೊಂದನ್ನು ಜೀವ ದಯೆ, ಅದನ್ನ ಬೆಳೆಸ್ಕೊಂಡ್ರೆ ನಾವು ಆಹಾರವನ್ನ, ಸಸ್ಯಾಹಾರವನ್ನೇ ರತ್ನ ಅಂತ ಹೇಳ್ಕೊಡ್ಬೇಕು. ಇನ್ನು 3ನೇದು ಸುಭಾಷಿತ. ಸುಭಾಷಿತ ಅಂದ್ರೆ ಅದು ಏನು? ಒಳ್ಳೆಯ ಮಾತುಗಳು. ಒಳ್ಳೆಯ ಮಾತು ರತ್ನ. ಪ್ರೀತಿಯಿಂದ ಮಾತಾಡಿದರೆ ಅದೇ ರತ್ನ. ನೀವೇನು ದುಡ್ಡು ಕೊಡಬೇಡಿ. ಒಂದ್ ಮಗುಗೆ ಏನೆಲ್ಲ ಸಿಕ್ಕಿದ್ದೆಲ್ಲ ತಿನ್ನಿಸ್ಬೇಕು ಅಂತಿಲ್ಲ. ಪ್ರೀತಿಯಿಂದ ಮಾತಾಡಿಸಿ. ನಿಮ್ಮ ಮಗನೇ ಇರ್ಬೋದು, ನಿಮ್ಮ ಮಗಳೇ ಇರ್ಬೋದು, ಹೊರಟೋಟಾಗಿ ಮಾತಾಡಿಸ್ಬೇಡಿ. ಪ್ರೀತಿಯಿಂದ ಮಾತಾಡಿಸಿ. ಅದಕ್ಕೆಷ್ಟು ಸಂತೋಷ ಆಗುತ್ತೆ. ದೊಡ್ಡವರಾದ್ಮೇಲೂ ಸಹಿತ ಅಷ್ಟೆ. ದೊಡ್ಡವರಾದ್ಮೇಲೂ ಮಕ್ಕಳನ್ನ ಪ್ರೀತಿಯಿಂದ ಕರೆದ್ರೆ ಅವು ಅದನ್ನೇ ರೂಢಿಸ್ಕೊಂತವೆ. ಅದು ರತ್ನಕ್ಕೆ ಸಮಾನ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.